Greetings in the name of Jesus Christ our Lord. For our meditation, may I read to you from St. Paul's letter to Romans chapter 13, verse 1. Let every person be subject to the governing authorities, for there is no authority except from God, and those that exist have been instituted by God. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನ. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು ಎಂಬುದೇ. Christians' relationship to the government, ಕ್ರೈಸ್ತರ ಸರ್ಕಾರಿ ಸಂಬಂಧ ಈ ವಾಕ್ಯಗಳಲ್ಲಿ. One wonders why Paul has brought the aspect of government and our relationship, our attitude to the government here in a letter which is primarily or predominantly spiritual letter. ಮೂಲಭೂತವಾಗಿ ಆಧ್ಯಾತ್ಮಿಕವಾದಂಥ ಈ ಒಂದು ಪತ್ರಿಕೆ, ರೋಮಾ ಪತ್ರಿಕೆಯಲ್ಲಿ ಆತ್ಮಿಕ ವಿಷಯಗಳನ್ನು ಬರೀತಿರುವಾಗ ಈತನು ಸರ್ಕಾರದ ವಿಷಯ ಯಾಕೆ ತಂದ ಎಂಬ ಒಂದು ಆಲೋಚನೆ ನಮ್ಮಲ್ಲಿ ಹುಟ್ಟಬಹುದಲ್ಲವೇ? ಸಹಜ. ದ ಫಾಲೋಯಿಂಗ್ ಕುಡ್ ಬಿ ಎ ಫ್ಯೂ ರೀಸನ್ಸ್ ವೈ ಪಾಲ್ ಹ್ಯಾಸ್ ಬ್ರಾಟ್ ದಿಸ್ ಐಡಿಯಾ ಆಫ್ ಕ್ರಿಶ್ಚಿಯನ್ಸ್ ರಿಲೇಷನ್ಶಿಪ್ ಟು ಗವರ್ಮೆಂಟ್. First, some Christians may have rebelled or had a rebellious tendency against the government of Rome. Paul is talking about here about his own relationship with the Roman government, which was cordial. But he observed some people were very rebellious, even Christians. ಯಾಕೆ ಪೌಲನು ಈ ಒಂದು ಪತ್ರಿಕೆ, ಆತ್ಮೀಕ ವಿಷಯದಲ್ಲಿ ಬರೆದಂಥ ಪತ್ರಿಕೆಯಲ್ಲಿ ಸರ್ಕಾರವನ್ನು ತಂದಿದ್ದಾನೆಂಬುದಾಗಿ ಆಲೋಚನೆ ಮಾಡುವಾಗ ಮೊದಲನೇ ಕಾರಣ ಏನಂದರೆ, ಪೌಲನಿಗೆ ರೋಮ್ ಸರ್ಕಾರದ ಜೊತೆ ಸಾಮರಸ್ಯ ಇತ್ತು. ಒಂದು ಕಾರಣ ಏನಿರ್ಬೋದು ಈತನು ಯಾಕೆ ಬರೆದದ್ದಂದರೆ, ಅನೇಕರು ರೋಮ್ ಸರ್ಕಾರಕ್ಕೆ ವಿರುದ್ಧವಾಗಿ ರೋಮ್ ಸರ್ಕಾರವನ್ನು ಅಸಡ್ಡೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಿದ್ದು ಪೌಲನಿಗೆ ಗೊತ್ತಿತ್ತು. ಈ ಕಾರಣದಿಂದ ಇವರೇ ಬಂಡಾಯದವರು, ವಿರುದ್ಧ ಪ್ರವೃತ್ತಿ ಇದ್ದವರು, ಈ ಕಾರಣದಿಂದ ಬರೀತಾನೆ. ದ ಸೆಕೆಂಡ್ ರೀಸನ್ ಈಸ್, ಪಾಲ್ ಜಸ್ಟ್ ಕನ್ಕ್ಲೂಡೆಡ್ ಇನ್ ಚಾಪ್ಟರ್ 12 ಅಬೌಟ್ ಹಿಸ್ ಟೀಚಿಂಗ್ ಕನ್ಸರ್ನಿಂಗ್ ಕ್ರಿಶ್ಚಿಯನ್ಸ್ ನಾಟ್ ಟು ರಿಸಾರ್ಟ್ ಟು ರಿವೆಂಜ್ ಆರ್ ರಿಸಾರ್ಟ್ ಟು ಜಜ್ಮೆಂಟ್. ಪಾಲ್ ವಾಂಟೆಡ್ ದ ಸೇಮ್ ಆಟಿಟ್ಯೂಡ್ ಟು ಕಂಟಿನ್ಯೂ ಇನ್ ಚಾಪ್ಟರ್ 13 ಟುವರ್ಡ್ಸ್ ದ ಗವರ್ಮೆಂಟ್ ಆಲ್ಸೋ. ಎರಡನೇ ಕಾರಣ ಏನಂದರೆ, ಇಷ್ಟರವರೆಗೆ ಅಂದರೆ 12ನೇ ಅಧ್ಯಾಯದ ಕಡೆ ಭಾಗದಲ್ಲಿ ಪೌಲನು ಕ್ರೈಸ್ತರಿಗೆ ಸೇಡು ತೀರಿಸುವಿಕೆ, ಪ್ರತೀಕಾರವನ್ನು ಆಶ್ರಯಿಸಬಾರದೆಂಬ ಬೋಧನೆಯನ್ನು ಮಾಡಿದ ನಂತರ 13ನೇ ಅಧ್ಯಾಯಕ್ಕೆ ಬಂದಾಗ ಆತನು ಸರ್ಕಾರಕ್ಕೂ ಸಹ ನಾವು ಮರ್ಯಾದೆ ಕೊಡಬೇಕು ಎಂಬುದಾಗಿ, ಈ ಪ್ರವೃತ್ತಿ ನಮ್ಮಲ್ಲಿರಬೇಕೆಂಬುದಾಗಿ ಇದನ್ನು ಬರೆದಿದ್ದಾನೆ. Because obedience is a command that we find throughout the Bible, and particularly in the New Testament, the aspect of obedience runs through. And so he says a Christian should not be a bad citizen, he should be a good citizen, an exemplary citizen. So Christian good citizenship go hand in hand. That's what Paul's idea is here. ಹೊಸ ಒಡಂಬಡಿಕೆಯಲ್ಲಿ ವಿಧೇಯತೆ ಎಂಬ ಒಂದು ಕಲ್ಪನೆ ಅಲ್ಲಲ್ಲಿ ಬರೆದಿದೆ ಮತ್ತು ಒತ್ತಿ ಹೇಳಿದೆ. ನಮಗೆ ವಿಧೇಯತೆ ಅಗತ್ಯ ಕ್ರೈಸ್ತರಿಗೆ. ಈ ಪ್ರವೃತ್ತಿ ಇರಬೇಕೆಂಬುದಾಗಿ ಪೌಲನೇನು ಮಾಡ್ತಾನೆ, ಆತನ ಆಶೆ ಏನು? ಕ್ರೈಸ್ತರಾದ ನಾವು ಒಳ್ಳೆ ನಾಗರಿಕರಾಗಿರಬೇಕು, ಪ್ರಜೆಗಳಾಗಿರಬೇಕು, ರಾಜ್ಯದೊಂದಿಗೆ ನಾವು ಮರ್ಯಾದೆಯಿಂದ ಸಹಕಾರ ಮಾಡಬೇಕು. ಇದೇ ಕ್ರೈಸ್ತರ ನಡವಳಿಕೆಯ ಒಂದು ವಿಧಾನ ಎಂಬುದಾಗಿ ತನ್ನ ಹೇಳ್ತಾ ಇರೋದು. ಫಸ್ಟ್ ಆಫ್ ಆಲ್, ಲೆಟ್ ಅಸ್ ಲುಕ್ ಅಟ್ ಸಮ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಫಾರ್ 13:1.
What is the historical background? In the eyes of the Roman government and Roman law, Christianity began with a handicap. What was that? Because Jesus Christ, the founder of Christianity, was convicted by a magistrate and he was crucified by a sentence that was pronounced by the magistrate. Not a good thing, good reputation. Many Romans thought, what is this Jesus? He was convicted by a magistrate and crucified. This man has founded Christianity. That was the attitude of some Christians. 13:1 ಪರಿಸರವೇನು? ಇದರ ಹಿನ್ನೆಲೆ ಏನಾಗಿತ್ತೆಂಬುದಾಗಿ ಸ್ವಲ್ಪ ಮಟ್ಟಿಗೆ ನಾವು ಆಲೋಚನೆ ಮಾಡಬೇಕು. ಯಾಕೆ ಪೌಲನು ಇದನ್ನು ಹೇಳ್ತಾನೆ? ರೋಮ್ ರಾಜ್ಯದ ದೃಷ್ಟಿಯಲ್ಲಿ ಕ್ರೈಸ್ತತ್ವಕ್ಕೆ ಒಂದು ಅಡ್ಡಿಪಡಿಸುವ ಅಥವಾ ಒಂದು ಪ್ರತಿಬಂಧಕವಿತ್ತು, ಒಂದು ನಿಷೇಧಕವಿತ್ತು. ಕಾರಣ ಏನೆಂದರೆ, ಕ್ರೈಸ್ತತ್ವವನ್ನು ಸ್ಥಾಪನೆ ಮಾಡಿದ ಯೇಸು ಕ್ರಿಸ್ತನು ರೋಮ್ ರಾಜ್ಯದ ನ್ಯಾಯಾಧೀಶರ ತೀರ್ಪಿನ ಪ್ರಕಾರ ಅಪರಾಧಿ ಎಂಬುದಾಗಿ ನಿರ್ಣಯಿಸಲ್ಪಟ್ಟು ಕಡೆಗೆ ಆತನು ಕ್ರೂಜೆಗೆ ಹಾಕಲ್ಪಟ್ಟ. ಬಹಳ ಹೀನವಾದಂಥ ಮರಣ. ಆಗ ಕೆಲವರು ನೆನೆಸಿದ್ರು, ಇಂಥ ವ್ಯಕ್ತಿ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ ಎಂಬುದಾಗಿ ಮರ್ಯಾದೆ ಕಡಿಮೆ ಆಗಿತ್ತು. ವಾಟ್ ವಾಸ್ ದ ಚಾರ್ಜ್ that was brought before the magistrate about Jesus? They said, he says he is a king. He is the king of the Jews. Because that is the record that you find in the Roman law and Roman history. He said he claimed to be the king of the Jews. Did Jesus ever say he was the king of the Jews? You read the New Testament, nowhere you will find that he claims to be the king. ಯೇಸುವಿನ ವಿರುದ್ಧ ಯಾವ ಆರೋಪ ಬಂತು ನ್ಯಾಯಾಧೀಶರ ಮುಂದೆ? ರೋಮ್ ಸರ್ಕಾರದ ಚರಿತ್ರೆಯಲ್ಲಿ ಬರೆಯಲ್ಪಟ್ಟಿರುವುದೇನೆಂದರೆ, ಕಾನೂನಿನಲ್ಲಿ ಯೇಸು ಯಹೂದ್ಯರ ರಾಜ ಎಂಬುದಾಗಿ. ಈ ಕಾರಣದಿಂದ ಅವನಿಗೆ ತೀರ್ಪಾಯಿತು ಮತ್ತು ರೋಮ್ ಕಾನೂನಿನ ದಾಖಲಿದ್ದಂತೆ ಅವನಿಗೆ ಮರಣ ಆಯಿತು. ಆದರೆ ಯೇಸು ಕ್ರಿಸ್ತನು ಯಾರ ಹತ್ರ ಹೇಳಿದ ನಾನು ರಾಜ ಎಂಬುದಾಗಿ? ಎಲ್ಲಿಯೂ ಆತನು ನಾನು ರಾಜ ಎಂಬುದಾಗಿ ಹೇಳಿಲ್ಲ, ಯಹೂದ್ಯರ ರಾಜ ಎಂಬುದಾಗಿ. ಫಾರ್ ದಿಸ್ ರೀಸನ್ ಕ್ರಿಶ್ಚಿಯನ್ಸ್ ವೇರ್ ಆಲ್ವೇಸ್ ಲುಕ್ಡ್ ಅಪಾನ್ ವಿತ್ ಸಸ್ಪಿಷನ್. ಫಾರ್ ದಿಸ್ ರೀಸನ್ ಕ್ರಿಶ್ಚಿಯನ್ಸ್ ವರ್ ಲುಕ್ಡ್ ಅಪಾನ್ ವಿತ್ ಸಸ್ಪಿಷನ್, particularly in the Roman environment. Paul was saying, Christians in any country, you may not be under the Roman government, any country, Christians therefore should have a proper and acceptable, careful public behavior in respect of the government. This happened in Rome, misunderstanding and suspicion. Let it not happen to you as a Christian in your personal country, wherever you are. Your relationship with the government should be cordial. ಈ ಕಾರಣದಿಂದ, ಯಾವ ಕಾರಣ? ಯೇಸು ಕ್ರಿಸ್ತನನ್ನು ಕ್ರೂಜೆಗೆ ಹಾಕಿದರು. ಈ ಕಾರಣದಿಂದ ಕ್ರೈಸ್ತರಿಗೆ ಒಂದು ಕಡಿಮೆ ಬೆಲೆ ಆಗಿತ್ತು. ಆ ಕಾಲದಲ್ಲಿ ಕ್ರೈಸ್ತರನ್ನು ಒಂದು ತಿರಸ್ಕಾರದಿಂದ ನೋಡ್ತಾ ಇದ್ದರು. ಈ ಕಾರಣಕ್ಕೋಸ್ಕರ ಪೌಲನು ಹೇಳ್ತಾನೆ, ಕ್ರೈಸ್ತರೇ ನೀವು ಎಲ್ಲೇ ಇರ್ಬೋದು, ಯಾವ ದೇಶದ ನಾಗರಿಕರೇ ಆಗಿರ್ಬೋದು, ಆದರೆ ನಿಮ್ಮ ಸಂಬಂಧತೆ ಸರ್ಕಾರದೊಂದಿಗೆ ಸಾಮರಸ್ಯವಾಗಿರಬೇಕು, ವಿರೋಧವಾಗಿರಬೇಕು ಬಾರದು. ಸಂಶಯ, ಅನುಮಾನಕ್ಕೆ ನಾವು ಸ್ಥಳ ಕೊಡಬಾರದು. ಇವರು ಕ್ರೈಸ್ತರೆಂಬುದಾಗಿ ನಮ್ಮನ್ನು ಯಾರು ಸಂಶಯಿಸಬಾರದು. You know, Jesus himself set a precedence. He never called himself a king. And he said, respect the government. He set a precedence. Let us read this in Mark 12:17. Jesus said to them, render to Caesar the things that are Caesar's, and to God the things that are God's. And they marveled at him.
Jesus is saying, Caesar is king. Give to him what belongs to him. Give to God what belongs to God. ಯೇಸು ಕ್ರಿಸ್ತನು ತಾನೇ ಒಂದು ಪ್ರಾಧಾನ್ಯ, ಒಂದು ಪ್ರಾಮುಖ್ಯವಾದ ಆದ್ಯತೆಯನ್ನು ಮಾಡಿದ್ದಾನೆ. ಏನದು? ಇದನ್ನು ನಾವು ಮರೆಯಬಾರದು. ಯೇಸು ಕ್ರಿಸ್ತನು ಈಗಾಗಲೇ ನಮಗೆ ಹೇಳಿದ್ದೆವು. ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 17ನೇ ವಚನವನ್ನು ಓದುತ್ತೇನೆ. ಯೇಸು ಕ್ರಿಸ್ತನು ಹೇಳಿದ್ದೇನೆಂದರೆ, ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. ಅವರು ಆತನ ವಿಷಯದಲ್ಲಿ ಬಹು ಆಶ್ಚರ್ಯಪಟ್ಟರು. ಯಾಕೆ? ರಾಜನಿಗೆ ಏನು ಕೊಡಬೇಕೋ ಕೊಡಿ, ಕೈಸರ್ ರಾಜ. ಸರ್ಕಾರಕ್ಕೆ ಏನು ಕೊಡಬೇಕೋ ಕೊಡಿ, ದೇವರಿಗೆ ಏನು ಕೊಡಬೇಕೋ ಅದನ್ನು ಕೊಡ್ರಿ. ಯೇಸು ಕ್ರಿಸ್ತನು ತಾನೇ ಈ ಒಂದು ಪ್ರಾಧಾನ್ಯವಾದ ಆದ್ಯತೆಯನ್ನು ಈಗಾಗಲೇ ನಿರ್ಮಿಸಿರುವುದನ್ನು ನಾವು ಮರೆಯಬಾರದು. ಇನ್ ಕನ್ಕ್ಲೂಷನ್, ಲೆಟ್ ಅಸ್ ರಿಮೆಂಬರ್, Paul was very bold in his statement in 13:1. He says, God is the fount and source of all power and authority. And God only delegates authority. Therefore, to disobey any authority is ultimately amounting to disobeying God. 13:1. Let every person be subject to the governing authorities, for there is no authority except from God, and those that exist have been instituted by God. Powerful statement, bold statement by Paul. ಮುಕ್ತಾಯದಲ್ಲಿ 13:1 ಪೌಲನು ಹೆದರಿಕೆ ಇಲ್ಲದೆ ಬಹಳ ಧೈರ್ಯದಿಂದ ಮಾಡಿರೋ ಒಂದು ಬೋಧನೆ ಏನೆಂದರೆ, ಎಲ್ಲ ಅಧಿಕಾರದ ಮೂಲ ದೇವರು, ಎಲ್ಲ ಅಧಿಕಾರದ ಆಧಾರ ಬುನಾದಿ ದೇವರು. ದೇವರೇ ಅಧಿಕಾರವನ್ನು ನಿಯೋಜನೆ ಮಾಡಿದ್ದಾನೆ. ಅಂದರೆ ವರ್ಗಾವಣೆ, ಇನ್ಸ್ಟಿಟ್ಯೂಟೆಡ್ ಅಂದರೆ ನಿಯೋಜನೆ, ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ನಮ್ಮ ಮೇಲ್ವಿಚಾರಕರಿಗೆ ನಾವು ವಿಧೇಯರಾಗಿರಬೇಕು. ಒಂದು ವೇಳೆ ನಮ್ಮ ಮೇಲ್ವಿಚಾರಕರಿಗೆ ನಾವು ವಿಧೇಯರಾಗದಿದ್ದರೆ ಅದರ್ಥ ಏನು? ದೇವರಿಗೆ ನಾವು ವಿಧೇಯರಾಗಿಲ್ಲ ಎಂಬುದಾಗಿ. ಅಗೇನ್ ಎ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್. ಪಾಲ್ ಬಿಲೀವ್ಡ್ ದಟ್ ದ ಹ್ಯೂಮನ್ ಗವರ್ಮೆಂಟ್ is a divine ordinance. Human government is a divine ordinance. The power that is exercised by the government is given by God. That was Paul's belief. That's what he is saying here. ಪೌಲನಲ್ಲಿ ಹೇಳ್ತಾ ಇರೋದೇನು? ಮಾನವರ ಸರ್ಕಾರ ಯಾವುದಂದರೆ, ಒಂದು ದೈವಿಕ ಆದೇಶದಿಂದ, ದೇವರ ನಿಯೋಗದಿಂದಲೇ ಮಾನವರ ಸರ್ಕಾರ ಉತ್ಪತ್ತಿಯಾಗಿರುವುದೆಂಬುದಾಗಿ. ಹೀಗಾಗಿ ಸರ್ಕಾರವು ಚಲಾಯಿಸುವ ಅಧಿಕಾರ ನಿಯೋಗಿಸಲ್ಪಟ್ಟ ಅಧಿಕಾರ, ಇನ್ಸ್ಟಿಟ್ಯೂಟೆಡ್ ಆ್ಯಂಡ್ ಟ್ರಾನ್ಸ್ಫರ್ಡ್ ಬೈ ಗಾಡ್. ಆ ಸರ್ಕಾರದ ಅಧಿಕಾರ ಅವರದೇ ಅಲ್ಲ, ದೇವರಿಂದ ಬಂದದ್ದೆಂಬುದಾಗಿ, ದೇವರ ಕೊಡುಗೆ ಎಂಬುದಾಗಿ ಆತನ ನಂಬಿಕೆ ಆಗಿತ್ತು. ಸೊ if we believe what Paul is saying, we believe what Jesus is saying, we need to obey, respect the government, pay all our dues and taxes. This is not easy. This is not easy, but it is important. We have already read 13:1. ಪೌಲನ ಬೋಧನೆಯಂತೆ ವಿಧೇಯತೆಯಿಂದ ನಾವು ಸರ್ಕಾರವನ್ನು ಪರಿಪಾಲನೆ ಮಾಡಬೇಕು, ಅವರ ಆದೇಶಗಳನ್ನು. ಹೇಗೆ? ಮೊದಲನೇದಾಗಿ ಸರ್ಕಾರಕ್ಕೆ ವಿಧೇಯತೆ, ಎರಡನೇದಾಗಿ ಗೌರವ ಮಾಡಿ, ಮತ್ತು ಎಲ್ಲ ಬಾಕಿಗಳನ್ನು ನಾವು ಪಾವತಿ ಮಾಡಬೇಕು. ನಮಗಿರೋ ಬಾಕಿಗಳನ್ನು ಕೊಡದೆ ತಪ್ಪಿಸಿಕೊಳ್ಳಬಾರದು ನಾವು. ಖಂಡಿತ ಸುಲಭವಲ್ಲ, ಆದರೆ ಈ ವಿಷಯ ಮತ್ತು ಎಲ್ಲ ನಾಗರಿಕರಿಗೆ ಅತಿ ಮುಖ್ಯ. 13:1 ಮತ್ತೊಂದು ಸಾರಿ ಓದ್ತೇನೆ ನೋಡಿ. ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಇರುವ ಅಧಿಕಾರಿಗಳು ದೇವರಿಂದ ನೇಮಿಸಲ್ಪಟ್ಟವರು.
ಡೆಲಿಗೇಟೆಡ್ ರೆಸ್ಪಾನ್ಸಿಬಿಲಿಟಿ, ನೇಮಿಸಲ್ಪಟ್ಟವರು. In conclusion, I'll leave one question with you. Can we believe that even by obeying the government, can we consider that we are serving God? We will talk about the government in the next episode. Can you believe? Consider that the way we serve God is to obey our authorities. ಸರ್ಕಾರಕ್ಕೆ ನಾವು ವಿಧೇಯರಾಗಿರುವುದು ಸಹ ಒಂದು ದೇವರ ಸೇವೆ ಎಂಬುದಾಗಿ ನಂಬಲಿಕ್ಕಾಗ್ತದಾ? ಕಷ್ಟ. ಆದರೆ ಸರ್ಕಾರದ ಬಗ್ಗೆ ಇನ್ನೊಂದು ಬರೋ ವಾರ ನಾವು ಆಲೋಚನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಪೌಲನು ಬಹಳ ಧೈರ್ಯದಿಂದ ಎಲ್ಲ ಅಧಿಕಾರಿಗಳು ದೇವರಿಂದಲೇ ನಿಯೋಗಿಸಲ್ಪಟ್ಟರು. ಸರ್ಕಾರದಲ್ಲಿಯೋ, ಸಭೆಯಲ್ಲಿಯೋ, ಸಮಾಜದಲ್ಲಿಯೋ ಅಧಿಕಾರದ ಮೂಲ ಆಧಾರ ದೇವರೇ ಎಂಬುದಾಗಿ ಹೇಳಿ ಪ್ರತಿಯೊಬ್ಬನೂ ತನ್ನ ಅಧಿಕಾರಿಗಳಿಗೆ ಅಧೀನನಾಗಿರಬೇಕೆಂಬುದು ಹೇಳಿದಾಗ ಕಷ್ಟ. Father, it's very difficult for us to accept what Paul is saying here, humanly speaking, because he says all authority is from God. He only constitutes and delegates authority. So we are bound to believe that your word is true and we are expected to be obedient, which is not very easy. ಆದರೆ ಸ್ವಾಮಿ, ನಮಗೆ ಸಹಾಯ ಮಾಡು. ನಮಗೆ ಸಹನೆ, ಸಹಕಾರ ಇದ್ದರೆ, ತಾಳ್ಮೆ ಇದ್ದರೆ, ಕ್ರೈಸ್ತತ್ವದ ಗುಣಲಕ್ಷಣಗಳು ನಮ್ಮಿಂದ ಹೊರಹೊಮ್ಮಿದರೆ ಖಂಡಿತ ನಾವು ನಿನ್ನ ವಾಕ್ಯವನ್ನು ಪರಿಪಾಲನೆ ಮಾಡಬಹುದು. ಲಾರ್ಡ್, ಇಟ್ಸ್ ನಾಟ್ ಈಸಿ. ಗಿವ್ ಅಸ್ ಪೇಷನ್ಸ್, ಗಿವ್ ಅಸ್ ಹ್ಯುಮಿಲಿಟಿ ಆ್ಯಂಡ್ ಒಬೀಡಿಯನ್ಸ್, ವೇರ್ ಬೈ we can truly exhibit that we are your children. Many things that Paul has been teaching us is not easy, but help us to follow by your grace. ಅನೇಕ ಸತ್ಯಗಳನ್ನು ಪೌಲನು ನಮಗೆ ಬೋಧನೆ ಮಾಡ್ತಿರೋದು ಕಷ್ಟಕರವಾಗಿದ್ದರೂ ನಿನ್ನ ಕೃಪೆ, ನಿನ್ನ ಸಹಾಯದಿಂದ ಅವುಗಳನ್ನು ಪರಿಪಾಲನೆ ಮಾಡುವ ಶಕ್ತಿ ಕೊಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವೇ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೆನ್. ತೋಡಗು ನಿನ್ನ ಎಲ್ಲ ಕಾರ್ಯವನ್ನು ಬೇಡಿ ನಂಬು ಆತನನ್ನು. ಸ್ವಂತ ಬುದ್ಧಿ ಸಾಲದು, ಕರ್ತನೋಡ ತೋಡಗು, ಕರ್ತನೋಡ ತೋಡಗು. ಕರ್ತನೋಡ ತೋಡಗು, ಆತನಿಟ್ಟ ಕಾರ್ಯಕ್ಕಾಗಿ ಆತ ತ್ರಾಣ ಕೊಡಲಾಗಿ ಯೋಡ ತೋಡ ಹೋಗದು. ಕರ್ತನೋಡ ತೋಡಗು, ಕರ್ತನೋಡ ತೋಡಗು. ಕರ್ತನೋಡ ತೋಡಗು, ಆತ ಹೋಗೋ ದಾರಿಯಲ್ಲಿ ಸಾಗುವ